ಹಾರ್ಟಿಕಲ್ಚರಲ್ಲಿ ಇನ್ನೊಂದು ಲೈನ್ ಇದೆ, ಅದು ಬದನೆಕಾಯಿ. ನೋಡಿ ನೀವು ಒಂದ್ಸತಿ ಬದನೆಕಾಯಿನ ಹೊಸದಾಗಿ ಬಂದಿದೆ, ಹಳೆ ಪ್ಲ್ಯಾಂಟ್ ಅಲ್ಲ ಇದು, ಹೊಸ ಪ್ಲ್ಯಾಂಟ್. ಎಲ್ಲ ಥರ ತರಕಾರಿನೂ ಬೆಳೀತಾರೆ ನಮ್ಮ ಡಿಪಾರ್ಟ್ಮೆಂಟಲ್ಲಿ. ಮತ್ತು ಮಿಷಿನರಿ ರೆಡಿ ಮಾಡ್ತಾರೆ. ಹೊಸ ಸ್ಟಾರ್ಟಪ್ ರೆಡಿಯಾಗಿದೆ. ಸ್ಟಾರ್ಟಪ್ಪಲ್ಲಿ ಮೊನ್ನೆ ಹೈಡ್ರೋಪಾನಿಕ್ಸ್ ಮತ್ತು ವಿತ್ ಆಕ್ವಾಪಾನಿಕ್ಸಲ್ಲಿ ರೆಡಿ ಆಯಿತು. ಪ್ರಾಜೆಕ್ಟ್ಗೆ 3rd ಪ್ರೈಸ್ ಸಿಕ್ತು, ಸಕ್ಸಸ್ ಆಗಿದೆ. ಇನ್ನೇನು ದೊಡ್ಡದಾಗಿ ಇಂಪ್ಲಿಮೆಂಟ್ ಮಾಡಬೇಕು, ಆಮೇಲೆ ತೆಗೆಯೋದಲ್ಲೇ ಅಷ್ಟೇ. ಆಮೇಲೆ ನಮ್ಮದೇ ಬಿಸ್ನೆಸ್ ಲೋಕನ ಹಾಳಾಗೋದು ಅಷ್ಟೇ. ನೋಡಿ ಬದನೆಕಾಯಿ ಎಲ್ಲ ಇದು, ಅದು ಜೋಳ ಬದನೆಕಾಯಿ. ಬಾಯ್ ನೆಕ್ಸ್ಟ್ ಲೈನ್. ಹಾಯ್ ಗೈಸ್, ಹಾರ್ಟಿಕಲ್ಚರಲ್ಲಿ ಇನ್ನೊಂದು ಲೈನು, ಇದು ಗ್ರೌಂಡ್ ಬೀನ್ಸ್ ಅಂತ ಹೊಸದಾಗಿ ಬಂದಿದೆ, ಹೊಸ ಬ್ರೀಡು. ಫುಲ್ಲು ಏನು ರೋಗ ಇಲ್ದಿರ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಗ್ರೌಂಡ್ ಬೀನ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಈಗ ಹೆಂಗೆ ಬಂದಿದೆ, ಫುಲ್ ಸಖತ್ತಾಗಿ ಬಂದಿದೆ. ಅಲ್ಲ ಗೈಸ್, ಈ ಬೀನ್ಸ್ ಲೈನಲ್ಲಿ ಮತ್ತೊಂದು ಆಕರ್ಷಕ ಗಿಡ ಇದೆ, ಅದು ಲೆಟ್ಯೂಸ್. ನೀವು ಬರ್ಗರಲ್ಲೆಲ್ಲ ಹಾಕೊಂಡು ತಿಂತೀರಲ್ಲ, ಅದೇ ಲೆಟ್ಯೂಸ್. ಅಲ್ಲೊಂದು ಪ್ಲಾಂಟ್ ಇದೆ, ಇಲ್ಲೊಂದು ಪ್ಲಾಂಟ್ ಇದೆ, ಇಲ್ಲಿ ಮೂರು ಇದೆ ನೋಡಿ. ಒಂದು ರೋಗ ಇಲ್ಲ, ಫುಲ್ಲು ಆರ್ಗಾನಿಕ್ ಬೆಳೀತಾರೆ ಪಕ್ಕ. ನೋಡಿ ಬೀನ್ಸ್ ಇದರಲ್ಲಿ ಹೇಗಿದೆ, ಫುಲ್ಲು ಬೀನ್ಸ್ ನೋಡಿ ಹೇಗಿದೆ, ಫುಲ್ಲು ಟೇಸ್ಟ್ ಆರ್ಗಾನಿಕ್ಕು ಹೆಂಗಿರುತ್ತೆ ಗೊತ್ತಾ. ನೋಡಿ ಇಲ್ಲಿ ಎಷ್ಟು ಬಂದಿದೆ, ಇಲ್ಲಿ ನೋಡಿ ಎಷ್ಟಿದೆ. ಬಾ ಫುಲ್ಲು ಬೆಳೆ. ಇಂಥದ್ದು ಈ ಥರ ಸೀಡ್ಸ್ ರೈತರಿಗೆ ಸಿಗಬೇಕು, ರೈತರಿಗೆ ಸಿಕ್ಕದೆ ಅವರು ಲಾಭ ಮಾಡ್ತಾರೆ. ಆದರೆ ರೈತರಿಗೆ ಸಿಕ್ಕಿದ್ರೆ ಎಲ್ಲರೂ ಒಂದೇ ಆಗಿಬಿಡ್ತಾರೆ. ಆದರೆ ರೈತರು ಎಲ್ಲರೂ ಒಂದೇ ಆಗಬಾರ್ದು, ಎಲ್ಲ ಬೇರೆ ಬೇರೆ ಬೆಳೆ ಹಾಕೊಬೇಕು. ಯಾರನ್ನ ಒಂದು ಲಾಭ ಬಂತಂದರೆ ಅದನ್ನೇ ಆಗ್ಬಿಡೋದು ನಮ್ಮ ದೇಶದಲ್ಲಿರೋ ವ್ಯತ್ಯಾಸ. ಬೇರೆ ದೇಶದಲ್ಲಾದರೆ ಎಲ್ಲರೂ ಒಂದೊಂದು ಅವ್ರಿಗೆ ಗೊತ್ತಿರುತ್ತೆ, ನಾವು ಈ ಬೆಳೆ ಹಾಕಿದ್ರೆ ಈ ರೇಟ್ ಬರುತ್ತೆ. ಎಲ್ಲರೂ ಒಂದೇ ಹಾಕಲ್ಲ. ನಮ್ಮ ದೇಶದಲ್ಲಾದರೆ ಒಂದು ರೇಟ್ ಬರ್ತಾಯಿತ್ತು ಅಂದರೆ ಎಲ್ಲರೂ ಒಂದೇ ಹಾಕ್ಬಿಟ್ಟು ಅಲ್ಲೇ ಲಾಸ್ ಖತಮ್. ನಡಿ ನೆಕ್ಸ್ಟ್ ಲೈನ್. ಹಲೋ ಗೈಸ್, ನಾವು ಚಿಲ್ಲಿನ ಆರ್ಗಾನಿಕ್ ಆಗಿ ಬೆಳೀತಾ ಇದ್ದಾರೆ ನಮ್ಮ ಡಿಪಾರ್ಟ್ಮೆಂಟಲ್ಲಿ. ನೋಡಿ ನೀವೇ ಹೆಂಗಿದ್ದೇವೆ ಅಂತ, ಫುಲ್ಲು ಆರ್ಗಾನಿಕ್ ಹಿಂಗೆ ಬಂದಿದೆ. ಇನ್ನು ಮದ್ದಾಗ್ಬಿಟ್ರೆ ಹೆಂಗೆ ಬರುತ್ತೆ ನೋಡಿ. ಇನ್ನು ಈಗ ಫ್ಲವರ್ಸ್ ಆಗಿದೆ, ಫ್ಲವರ್ಸ್ ಆದಮೇಲೆ ಇನ್ನು ನೋಡಿ ಇಲ್ಲೇ ಇನ್ನೇ ಇದೆ ನೋಡಿ, ಎಷ್ಟು ಬಂದಿದೆ. ಫುಲ್ಲು ಫಸಲು ಆರ್ಗಾನಿಕ್ಕು. ಈ ಥರ ಬಂದರೆ ಪಕ್ಕಾ ರೇಟು. ಮಾರ್ಕೆಟ್ ಫುಲ್ಲು ಅಲ್ಲಾಡೋಗುತ್ತೆ ನೋಡಿ. ಬೀನ್ಸು ಇಲ್ಬಾ ನೋಡಿ ಇಷ್ಟಿದೆ. ಬಾ ಅದು ಗ್ರೌಂಡ್ ಬೀನ್ಸು. ನೆಲೆ ತಂತಿಯೆಲ್ಲ ಹಾಕೋದು ಬರೋಲ್ಲ. ಇಷ್ಟು ಫಸಲಾಗಿ ಇಷ್ಟು ಕ್ಲೀನಾಗಿ ಚಪಾಳಿ ಹೊಡಿಬೇಕು. ನಿಮ್ಗೇನಾದರೂ ಸೀಡ್ಸ್ ಬೇಕಂದರೆ ಬಂದು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸೀಡ್ಸ್ ನಾವು ಕಳಿಸ್ಕೊಡ್ತೀವಿ. ಎಲ್ಲಿದ್ದರೂ ಕಳಿಸ್ಕೊಡೋಕ್ಕಾಗಲ್ಲ, ನೀವು ಲೊಕೇಶನ್ ಇಟ್ಟರೆ ಅಲ್ಲಿಗೆ ಕಳಿಸ್ಕೊಡ್ತೀವಿ. ಆದರೆ ಕರ್ನಾಟಕ ಅಷ್ಟೇ, ಆಲ್ ಇಂಡಿಯಾಗೆ ನೆಕ್ಸ್ಟ್ ಪ್ಲಾನ್ ಮಾಡೋಣ. ಈಗ ಇಲ್ಲೊಂದು ಈ ಲೈನ್ ಕಂಪ್ಲೀಟ್ ಆಗಿದೆ, ಮತ್ತು ಇಲ್ಲಿ ಜೋಳ ಸ್ಟಾರ್ಟ್ ಆಗಿದೆ. ಇದೆಲ್ಲ ಸಾಯಂಕಾಲೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ಅಣ್ಣ ನೀವೇನು ಮಾಡೋದಿಲ್ಲ? ಕೆಲಸ ಅದೇ ನೀವು ನೋಡ್ಕೊಳೋದೆಲ್ಲ ನಿಮ್ಮದೇನಾ? ಎಲ್ಲ ಪೂರ್ತಿ ನೀವೇನ ಬೆಳೆಸೋದಲ್ಲ? ಡೈಲಿ ಇರಿಗೇಷನ್ ಎಷ್ಟು ದಿನ ಕೊಡ್ತೀರಾ? ನೀರು ಎಷ್ಟು ದಿನ ಕೊಡ್ತೀರಾ? ಹಾಂ. ಪ್ಲಾಂಟ್ಸ್ ಎಲ್ಲ ನೀವೇನಾ? ಮೊದಲೇ ನೋಡ್ಯಲ್ಲ ಅದನ್ನೇ ಆರ್ಗಾನಿಕ್ ಆಗೇ ನೋಡ್ಬೋದು. ಅದೇ ಪೂರ್ತಿ ಆರ್ಗಾನಿಕ್ ಏನಿಲ್ಲ, ಸ್ವಲ್ಪ ಇದೆ, ಜಾಸ್ತಿ ಮದ್ದು ಯೂಸ್ ಮಾಡಲ್ಲ. ಎಲ್ಲ ಚೆನ್ನಾಗಿ ಬಂದಿದೆ ಫಸಲು. ಬೀನ್ಸ್ ಎಲ್ಲ ಬಂದಿದೆ. ಹಾಂ, ಇಲ್ಲೇ ಮಾರ್ಕೆಟ್ಗೆ ಹಾಕ್ತಾರೆ, ಇಲ್ಲ ಇಲ್ಲೇ ಯೂನಿವರ್ಸಿಟಿಗೆ ಪರ್ಚೇಸ್ ಮಾಡ್ತಾರೆ, ಇಲ್ಲ ಫ್ರೀಯಾಗಿ ಅವ್ರಿಗೆ. ನಿಮ್ಗೆ ಏನಾದರೂ ಕೊಡ್ತಾರಾ? ಇಲ್ಲ ನಮ್ಮ ಸಂಬಳ ಕೊಡ್ತಾರಲ್ಲ. ಸಂಬಳ ಅಲ್ಲ, ಇದು ಇಷ್ಟು ಬೆಳೆಸಿ ಅವ್ರು ಫ್ರೀಯಾಗಿ ಕೊಟ್ಬಿಟ್ರೆ ಏನು? ಇಲ್ಲ ನಿಮಗೆ ಮನೆಗೆ ಏನಾದರೂ ಕೊಡ್ತಾರಾ? ನಾವೆಲ್ಲ ಇಟ್ಕೊಂಡು ಹೋಗೋದು ಇಲ್ಲ, ನಮ್ಗೆ ಕೇಳೋದು ಇಲ್ಲಪ್ಪ. ನಮ್ಗೆ ಬೇಡ ನಾವು ದುಡ್ಡು ಕೊಟ್ಟೆ ತಗೊಳ್ತೀವಿ, ಏನು ಪರವಾಗಿಲ್ಲ. ಹಾಂ ಸರಿ.